A few moments later. ಒತ್ತರಿಂದ ಎಲ್ಗೋಯ್ದಿಗೆ ಹೂ ಪೋವೆಲ್ಲ ಜೋರಾಗಿ ಮಾಡ್ಕೊಂಡಿದ್ದೆ. ಒಳ್ಳೆ ಮಿಂಚ್ತಾ ಕೂತಿದ್ಯಾ, ಕಾಣಿಸ್ತಿರ್ಲಿಲ್ಲ. ಎಲ್ಗೋ ಇದ್ದೆ? ಚಂದ್ರಪಟ್ಟಣಕ್ ಸಾಮಾನ್ ತರಕ್ ಹೋಗಿದ್ದೆ. ವಾ, ಯಾಕೆ ನಿಮ್ ಗೌಡ್ ತತ್ತಿರ್ಲಿಲ್ವಾ? ನೀನು ಹೋಗ್ಬೇಕಾಯ್ತು ಅಂತ ತಿರ್ಕೊಂಡು ತಿರ್ಗಕ್ಕೊಂದ್ ಚಾನ್ಸು. ನಮ್ ಗೌಡ್ರು ಒಂದ್ ತರಕವಲ್ಲ, ಅದಕ್ಕೆ ನನ್ನ ಅಪ್ಪರ ಸಾಮಾನ್ ತರ ದಿವ್ಸ ಕರ್ಕೊ ಹೋಯ್ತಾರೆ. ವಾ, ನೀನ್ ದೊಡ್ಡ ಬುದ್ವಂಕಿತಿ ಅಂತ ಕರ್ಕೊಂಡ್ ಹೋಯ್ತಾರೆ. ಬುದ್ವಂಕಿತಿ ಅಂತ ಅಲ್ಲಿ ಒಂದ್ಬಿಟ್ ಬಂದ್ರಿ ಯಾರ ಅವ್ರ ಕುಟ್ಟಿ ಬಯಸ್ಕೊಳಾರ, ಅದಕ್ಕೆ ಹೋಗ್ಬಿಡ್ತೀನಿ ನಾನೇ ಸಾಮಾನ್ ತರ ದಿವ್ಸ. ಹೂ ಪೋವೆಲ್ಲ ಜೋರ ಮಾಡ್ದದ್ಯಾ? ನಮ್ ಗೌಡ್ರು ಹೋಟ್ಲಿಗೆ ಕರ್ಕೊ ಹೋಗ್ರ ಸಿಕ್ಕಿಲ್ಲ. ಮದ್ವೆ ಆಗಿ ಎಷ್ಟ್ ತಿನ್ಕೆ ಹೂ ಮಾತ್ರ ಬರೀತಲ್ಲ, ಯಾವತ್ತು ಕರ್ಕ ಬರಕಲ್ಲ ಒಂದ್ ಮಾಡ ಹೂ ತಗೊಟ್ಕೊಂಡೆ ಕರ್ಕ ಬರೋದು. ಚಂದ್ರಪ್ಪನ ಕರ್ಕೊಂಡೋದಾಗೆಲ್ಲವ ಪೀರಿತಿ ತಗೊಳವ ಎಡ್ತಿ ಮೇಲೆ ಬಾರಿ. ನಾನು ಪಿರಿತಿಲ್ದಲ್ಲ ಇನ್ನೇನ್ ಇರ್ತದಾಗೆ ಅದೆಲ್ಲ ಸರಿ. ಗರ್ಲಿಸ್ ಬೇರೆ ಬಂದಿತ್ತು ಈಗ, ಹೊಸ ಗರ್ಲಿಸ್, ಹೊಸ ಸ್ಟೈಲ್. ಅಲ್ಲಿ 4 ಜನ ಹುಡ್ಗಿರು ಹೋಯ್ತಿದ್ರ ಹಿಂಗ್ ಗರ್ಲಿಸ್ ಬಿಟ್ಕೊಂಡದ್ರ ನಾನು ಚೆನ್ನಾಗ್ ಕಾಣ್ತದೇನೋ ಅಂತ ಹಿಂಗ್ ಬಿಡ್